ಸಿಕ್ಕಿದೆ. ಕೊನೆಗೂ ಗಂಡನ ಜೊತೆ ಹೋಗೋದಕ್ಕೆ ಪ್ರಿಯಾಂಕಾ ಒಪ್ಪಿರುವಂತದ್ದು. ಹಾಸನದ ಕಲ್ಕೆರೆಯಲ್ಲಿ ಮಹಿಳೆ ನಾಪತ್ತೆ ಆಗಿದ್ಲು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ತನ್ನ ಗಂಡನ ಜೊತೆ ಹೋಗೋದಕ್ಕೆ ಪ್ರಿಯಾಂಕಾ ಒಪ್ಪಿದ್ದಾಳೆ. ಮೊದಲ ಗಂಡನ ಜೊತೆ ಹೋಗೋದಕ್ಕೆ ಒಪ್ಪಿರುವಂತದ್ದು. ಒಂದು ಕಡೆ ಪ್ರಿಯಾಂಕಾ ಜೊತೆ ಪತಿ ರುದ್ರೇಶ್ ಮಾತನಾಡಿದ್ದ. 1.5 ಗಂಟೆಗಳ ಕಾಲ ಪತಿ ಜೊತೆಗೆ ಪತಿ ಮಾತನಾಡಿರುವಂತದ್ದು. ತಪ್ಪಿನ ಅರಿವಾಗಿ ಪತಿ ಜೊತೆ ಹೋಗೋದಕ್ಕೆ ಒಪ್ಪಿರುವಂತದ್ದು ಪ್ರಿಯಾಂಕಾ. ಮನೆಯಲ್ಲಿ ಒಂದಿಷ್ಟು ರೆಸ್ಟ್ರಿಕ್ಷನ್ ಇದ್ದ ಕಾರಣ ಡೇವಿಡ್ ಜೊತೆ ಗೆಳೆತನಕ್ಕೆ ಕಾರಣವಾಗಿತ್ತು. ಇಬ್ಬರ ತಪ್ಪಿನ ಅರಿವಾಗಿ ಪ್ರಿಯಾಂಕಾ ಹಾಗೂ ರುದ್ರೇಶ್ ಕೂತು ಮಾತನಾಡಿದ್ದಾರೆ. ಸುಮಾರು 1 ಗಂಟೆಗಳ ಕಾಲ ಕುಳಿತು ಮಾತನಾಡಿ ಮೊದಲು ಪ್ರಿಯಾಂಕಾ ಮಾಡಿದಂತ ಎಡವಟ್ಟಿನಿಂದ ಡೇವಿಡ್ ಜೊತೆ ಬಾಳೋದಕ್ಕೆ ಮನಸ್ಸನ್ನ ಮಾಡಿದ್ಲು ಪ್ರಿಯಾಂಕಾ. ಮಗ ಹಾಗೂ ತನ್ನ ಕುಟುಂಬಕ್ಕಾಗಿ ಪ್ರಿಯಾಂಕಳ ತಪ್ಪನ್ನ ಮನ್ನಿಸಿರುವಂತದ್ದು ಈಗ ರುದ್ರೇಶ್. ಹಾಗಾಗಿ ಒಂದೇ ಒಂದು ಮೊಬೈಲ್ನಿಂದ ಇಬ್ಬರು ಕರೆ ಮಾಡಬೇಕಾಗಿತ್ತು. ಮನೆಯಲ್ಲಿ ಸಾಕಷ್ಟು ಕಟ್ಟುನಿಟ್ಟು ಇದ್ದಂತಹ ಕಾರಣ ಇಬ್ಬರಿಗೂ ಕೂಡ ಸಂಬಂಧ ಹಳಸಿತ್ತು. ಕೊನೆಗೂ ಗಂಡನ ಮನೆಗೆ ಹೋಗೋದಕ್ಕೆ ಈಗ ಪ್ರಿಯಾಂಕಾ ಒಪ್ಕೊಂಡಿರುವಂತದ್ದು. ನೋಡಿ, ಒಂದು ಕಡೆ ಕೆಲವೊಂದಿಷ್ಟು ರೆಸ್ಟ್ರಿಕ್ಷನ್ ಇತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನೆಯಲ್ಲಿ ಪ್ರಿಯಾಂಕಾ ತನ್ನ ಪತಿಯ ಜೊತೆ ಸಂಸಾರ ನಡೆಸೋದಕ್ಕೆ ಹಿಂದೇಟನ್ನ ಹಾಕಿದ್ಲು. ಅದಾದ ನಂತರವಾಗಿ ಡೇವಿಡ್ ಪರಿಚಯವಾಗಿದ್ದ. ಡೇವಿಡ್ ಜೊತೆ ಸಲುಗೆ ಪ್ರೀತಿ ಎಲ್ಲಾ ಕೂಡ ಬೆಳೆದಿತ್ತು. ಒಂದು ಕಡೆ ಪ್ರಿಯಾಂಕಾ ಇದ್ದಕ್ಕಿದ್ದ ಹಾಗೆ ನಾಪತ್ತೆ ಆಗ್ತಾಳೆ. ನಾಪತ್ತೆ ಆದ ನಂತರವಾಗಿ ತನ್ನ ಪ್ರಿಯಕರ ಡೇವಿಡ್ ನೊಟ್ಟಿಗೆ ಪತ್ತೆ ಆದ ಮೇಲೆ ಒಂದು ಕಡೆ ಈಗ ಪ್ರಿಯಾಂಕಾ ವಾಪಸ್ ತನ್ನ ಪತಿಯ ಜೊತೆಗೆ ಬಂದು ಸಂಸಾರವನ್ನು ನಡೆಸಿಕೊಳ್ಳೋದಕ್ಕೆ ಒಪ್ಕೊಂಡಿರುವಂತದ್ದು. 1.5 ಗಂಟೆಗಳ ಕಾಲ ಪತಿಯ ಜೊತೆ ಕುಳಿತು ಮಾತನಾಡಿ ಪತಿ ಕೂಡ ಆಕೆಯ ಮನವೊಲಿಸಿರುವಂತದ್ದು. ಒಂದು ಕಡೆ ಮನೆಯಲ್ಲಿ ಮಗು ಇರುವಂತದ್ದು. ಹಾಗೆ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತಿ ರುದ್ರೇಶ್ ಪ್ರಿಯಾಂಕಳ ಮನವೊಲಿಸಿ ವಾಪಸ್ ಮನೆಗೆ ಬಾ ಆಗಿದ್ದಾಯ್ತು ಅನ್ನೋ ರೀತಿಯಲ್ಲೇ ಈಗ ಕರೆಸ್ಕೊಂಡಿರುವಂತದ್ದು. ಸೊ ಈಗ ಪ್ರಿಯಾಂಕಾ ಒಪ್ಪಿಕೊಂಡಿರುವಂತದ್ದು. ತಾನು ವಾಪಸ್ ಮನೆಗೆ ಬರ್ತೀನಿ, ಗಂಡನ ಜೊತೆ ನಾನು ಸಂಸಾರ ಮಾಡ್ಕೊಂಡು ಹೋಗ್ತೀನಿ ಅಂತ ಪ್ರಿಯಾಂಕಾ ಈಗ ಒಪ್ಪಿಗೆ ನೀಡಿರುವಂತದ್ದು. ಹಾಗಾಗಿ ಈಗ ಪ್ರಿಯಾಂಕಾ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಡೇವಿಡ್ ಅನ್ನ ಬಿಟ್ಟು ತನ್ನ ಪತಿ ರುದ್ರೇಶ್ ಒಟ್ಟಿಗೆ ವಾಸ ಮಾಡೋದಕ್ಕೆ ವಾಪಸ್ ಬರುವಂತಹ ಸೂಚನೆಯನ್ನ ಪ್ರಿಯಾಂಕಾ ಕೊಟ್ಟಿರುವಂತದ್ದು. ಹಾಗಾಗಿ ಹಾಸನದಲ್ಲಿ ಅಂದ್ರೆ ಬೇಲೂರಿನಲ್ಲಿ ಕಣ್ಮರೆಯಾಗಿದ್ದಂತಹ ಪ್ರಿಯಾಂಕಾ ಕೇಸ್ಗೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಡೇವಿಡ್ ನನ್ನ ಬಿಟ್ಟು ತನ್ನ ಪತಿಯ ಜೊತೆ ಹೋಗೋದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿರುವಂತದ್ದು ಪ್ರಿಯಾಂಕಾ. ಕೊನೆಗೂ ಗಂಡನ ಜೊತೆ ಹೋಗೋದಕ್ಕೆ ಪ್ರಿಯಾಂಕಾ ಒಪ್ಪಿರುವಂತದ್ದು. ಹಾಸನದ ಕಲ್ಕೆರೆಯಲ್ಲಿ ಮಹಿಳೆ ನಾಪತ್ತೆ ಆಗಿದ್ಲು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ತನ್ನ ಗಂಡನ ಜೊತೆ ಹೋಗೋದಕ್ಕೆ ಪ್ರಿಯಾಂಕಾ ಒಪ್ಪಿದ್ದಾಳೆ. ಮೊದಲ ಗಂಡನ ಜೊತೆ ಹೋಗೋದಕ್ಕೆ ಒಪ್ಪಿರುವಂತದ್ದು. ಒಂದು ಕಡೆ ಪ್ರಿಯಾಂಕಾ ಜೊತೆ ಪತಿ ರುದ್ರೇಶ್ ಮಾತನಾಡಿದ್ದ. 1.5 ಗಂಟೆಗಳ ಕಾಲ ಪತಿ ಜೊತೆಗೆ ಪತಿ ಮಾತನಾಡಿರುವಂತದ್ದು. ತಪ್ಪಿನ ಅರಿವಾಗಿ ಪತಿ ಜೊತೆ ಹೋಗೋದಕ್ಕೆ ಒಪ್ಪಿರುವಂತದ್ದು ಪ್ರಿಯಾಂಕಾ. ಮನೆಯಲ್ಲಿ ಒಂದಿಷ್ಟು ರೆಸ್ಟ್ರಿಕ್ಷನ್ ಇದ್ದ ಕಾರಣ ಡೇವಿಡ್ ಜೊತೆ ಗೆಳೆತನಕ್ಕೆ ಕಾರಣವಾಗಿತ್ತು. ಇಬ್ಬರ ತಪ್ಪಿನ ಅರಿವಾಗಿ ಪ್ರಿಯಾಂಕಾ ಹಾಗೂ ರುದ್ರೇಶ್ ಕೂತು ಮಾತನಾಡಿದ್ದಾರೆ. ಸುಮಾರು 1 ಗಂಟೆಗಳ ಕಾಲ ಕುಳಿತು ಮಾತನಾಡಿ ಮೊದಲು ಪ್ರಿಯಾಂಕಾ ಮಾಡಿದಂತ ಎಡವಟ್ಟಿನಿಂದ ಡೇವಿಡ್ ಜೊತೆ ಬಾಳೋದಕ್ಕೆ ಮನಸ್ಸನ್ನ ಮಾಡಿದ್ಲು ಪ್ರಿಯಾಂಕಾ. ಮಗ ಹಾಗೂ ತನ್ನ ಕುಟುಂಬಕ್ಕಾಗಿ ಪ್ರಿಯಾಂಕಳ ತಪ್ಪನ್ನ ಮನ್ನಿಸಿರುವಂತದ್ದು ಈಗ ರುದ್ರೇಶ್. ಹಾಗಾಗಿ ಒಂದೇ ಒಂದು ಮೊಬೈಲ್ನಿಂದ ಇಬ್ಬರು ಕರೆ ಮಾಡಬೇಕಾಗಿತ್ತು. ಮನೆಯಲ್ಲಿ ಸಾಕಷ್ಟು ಕಟ್ಟುನಿಟ್ಟು ಇದ್ದಂತಹ ಕಾರಣ ಇಬ್ಬರಿಗೂ ಕೂಡ ಸಂಬಂಧ ಹಳಸಿತ್ತು. ಕೊನೆಗೂ ಗಂಡನ ಮನೆಗೆ ಹೋಗೋದಕ್ಕೆ ಈಗ ಪ್ರಿಯಾಂಕಾ ಒಪ್ಕೊಂಡಿರುವಂತದ್ದು. ನೋಡಿ, ಒಂದು ಕಡೆ ಕೆಲವೊಂದಿಷ್ಟು ರೆಸ್ಟ್ರಿಕ್ಷನ್ ಇತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನೆಯಲ್ಲಿ ಪ್ರಿಯಾಂಕಾ ತನ್ನ ಪತಿಯ ಜೊತೆ ಸಂಸಾರ ನಡೆಸೋದಕ್ಕೆ ಹಿಂದೇಟನ್ನ ಹಾಕಿದ್ಲು. ಅದಾದ ನಂತರವಾಗಿ ಡೇವಿಡ್ ಪರಿಚಯವಾಗಿದ್ದ. ಡೇವಿಡ್ ಜೊತೆ ಸಲುಗೆ ಪ್ರೀತಿ ಎಲ್ಲಾ ಕೂಡ ಬೆಳೆದಿತ್ತು. ಒಂದು ಕಡೆ ಪ್ರಿಯಾಂಕಾ ಇದ್ದಕ್ಕಿದ್ದ ಹಾಗೆ ನಾಪತ್ತೆ ಆಗ್ತಾಳೆ. ನಾಪತ್ತೆ ಆದ ನಂತರವಾಗಿ ತನ್ನ ಪ್ರಿಯಕರ ಡೇವಿಡ್ ನೊಟ್ಟಿಗೆ ಪತ್ತೆ ಆದ ಮೇಲೆ ಒಂದು ಕಡೆ ಈಗ ಪ್ರಿಯಾಂಕಾ ವಾಪಸ್ ತನ್ನ ಪತಿಯ ಜೊತೆಗೆ ಬಂದು ಸಂಸಾರವನ್ನು ನಡೆಸಿಕೊಳ್ಳೋದಕ್ಕೆ ಒಪ್ಕೊಂಡಿರುವಂತದ್ದು. 1.5 ಗಂಟೆಗಳ ಕಾಲ ಪತಿಯ ಜೊತೆ ಕುಳಿತು ಮಾತನಾಡಿ ಪತಿ ಕೂಡ ಆಕೆಯ ಮನವೊಲಿಸಿರುವಂತದ್ದು. ಒಂದು ಕಡೆ ಮನೆಯಲ್ಲಿ ಮಗು ಇರುವಂತದ್ದು. ಹಾಗೆ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತಿ ರುದ್ರೇಶ್ ಪ್ರಿಯಾಂಕಳ ಮನವೊಲಿಸಿ ವಾಪಸ್ ಮನೆಗೆ ಬಾ ಆಗಿದ್ದಾಯ್ತು ಅನ್ನೋ ರೀತಿಯಲ್ಲೇ ಈಗ ಕರೆಸ್ಕೊಂಡಿರುವಂತದ್ದು. ಸೊ ಈಗ
ಪ್ರಿಯಾಂಕಾ ಒಪ್ಪಿಕೊಂಡಿರುವಂತದ್ದು. ತಾನು ವಾಪಸ್ ಮನೆಗೆ ಬರ್ತೀನಿ, ಗಂಡನ ಜೊತೆ ನಾನು ಸಂಸಾರ ಮಾಡ್ಕೊಂಡು ಹೋಗ್ತೀನಿ ಅಂತ ಪ್ರಿಯಾಂಕಾ ಈಗ ಒಪ್ಪಿಗೆ ನೀಡಿರುವಂತದ್ದು. ಹಾಗಾಗಿ ಈಗ ಪ್ರಿಯಾಂಕಾ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಡೇವಿಡ್ ಅನ್ನ ಬಿಟ್ಟು ತನ್ನ ಪತಿ ರುದ್ರೇಶ್ ಒಟ್ಟಿಗೆ ವಾಸ ಮಾಡೋದಕ್ಕೆ ವಾಪಸ್ ಬರುವಂತಹ ಸೂಚನೆಯನ್ನ ಪ್ರಿಯಾಂಕಾ ಕೊಟ್ಟಿರುವಂತದ್ದು. ಹಾಗಾಗಿ ಹಾಸನದಲ್ಲಿ ಅಂದ್ರೆ ಬೇಲೂರಿನಲ್ಲಿ ಕಣ್ಮರೆಯಾಗಿದ್ದಂತಹ ಪ್ರಿಯಾಂಕಾ ಕೇಸ್ಗೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಡೇವಿಡ್ ನನ್ನ ಬಿಟ್ಟು ತನ್ನ ಪತಿಯ ಜೊತೆ ಹೋಗೋದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿರುವಂತದ್ದು ಪ್ರಿಯಾಂಕಾ. ಕೊನೆಗೂ ಗಂಡನ ಜೊತೆ ಹೋಗೋದಕ್ಕೆ ಪ್ರಿಯಾಂಕಾ ಒಪ್ಪಿರುವಂತದ್ದು. ಹಾಸನದ ಕಲ್ಕೆರೆಯಲ್ಲಿ ಮಹಿಳೆ ನಾಪತ್ತೆಯಾಗಿದ್ಲು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ತನ್ನ ಗಂಡನ ಜೊತೆ ಹೋಗೋದಕ್ಕೆ ಪ್ರಿಯಾಂಕಾ ಒಪ್ಪಿದ್ದಾಳೆ. ಮೊದಲ ಗಂಡನ ಜೊತೆ ಹೋಗೋದಕ್ಕೆ ಒಪ್ಪಿರುವಂತದ್ದು. ಒಂದು ಕಡೆ ಪ್ರಿಯಾಂಕಾ ಜೊತೆ ಪತಿ ರುದ್ರೇಶ್ ಮಾತನಾಡಿದ್ದ. 1.5 ಗಂಟೆಗಳ ಕಾಲ ಪತ್ನಿ ಜೊತೆಗೆ ಪತಿ ಮಾತನಾಡಿರುವಂತದ್ದು. ತಪ್ಪಿನ ಅರಿವಾಗಿ ಪತಿ ಜೊತೆ ಹೋಗೋದಕ್ಕೆ ಒಪ್ಪಿರುವಂತದ್ದು ಪ್ರಿಯಾಂಕಾ. ಮನೆಯಲ್ಲಿ ಒಂದಿಷ್ಟು ರೆಸ್ಟ್ರಿಕ್ಷನ್ ಇದ್ದ ಕಾರಣ ಡೇವಿಡ್ ಜೊತೆ ಗೆಳೆತನಕ್ಕೆ ಕಾರಣವಾಗಿತ್ತು. ಇಬ್ಬರ ತಪ್ಪಿನ ಅರಿವಾಗಿ ಪ್ರಿಯಾಂಕಾ ಹಾಗೂ ರುದ್ರೇಶ್ ಕೂತು ಮಾತನಾಡಿದ್ದಾರೆ. ಸುಮಾರು 1 ಗಂಟೆಗಳ ಕಾಲ ಕುಳಿತು ಮಾತನಾಡಿ ಮೊದಲು ಪ್ರಿಯಾಂಕಾ ಮಾಡಿದಂತ ಎಡವಟ್ಟಿನಿಂದ ಡೇವಿಡ್ ಜೊತೆ ಬಾಳೋದಕ್ಕೆ ಮನಸ್ಸನ್ನ ಮಾಡಿದ್ಲು ಪ್ರಿಯಾಂಕಾ. ಮಗ ಹಾಗೂ ತನ್ನ ಕುಟುಂಬಕ್ಕಾಗಿ ಪ್ರಿಯಾಂಕಳ ತಪ್ಪನ್ನ ಮನ್ನಿಸಿರುವಂತದ್ದು ಈಗ ರುದ್ರೇಶ್. ಹಾಗಾಗಿ ಒಂದೇ ಒಂದು ಮೊಬೈಲ್ನಿಂದ ಇಬ್ಬರು ಕರೆ ಮಾಡಬೇಕಾಗಿತ್ತು. ಮನೆಯಲ್ಲಿ ಸಾಕಷ್ಟು ಕಟ್ಟುನಿಟ್ಟು ಇದ್ದಂತಹ ಕಾರಣ ಇಬ್ಬರಿಗೂ ಕೂಡ ಸಂಬಂಧ ಹಳಸಿತ್ತು. ಕೊನೆಗೂ ಗಂಡನ ಮನೆಗೆ ಹೋಗೋದಕ್ಕೆ ಈಗ ಪ್ರಿಯಾಂಕಾ ಒಪ್ಕೊಂಡಿರುವಂತದ್ದು. ನೋಡಿ, ಒಂದು ಕಡೆ ಕೆಲವೊಂದಿಷ್ಟು ರೆಸ್ಟ್ರಿಕ್ಷನ್ ಇತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನೆಯಲ್ಲಿ ಪ್ರಿಯಾಂಕಾ ತನ್ನ ಪತಿಯ ಜೊತೆ ಸಂಸಾರ ನಡೆಸೋದಕ್ಕೆ ಹಿಂದೇಟನ್ನ ಹಾಕಿದ್ಲು. ಅದಾದ ನಂತರವಾಗಿ ಡೇವಿಡ್ ಪರಿಚಯವಾಗಿದ್ದ. ಡೇವಿಡ್ ಜೊತೆ ಸಲುಗೆ, ಪ್ರೀತಿ ಎಲ್ಲಾ ಕೂಡ ಬೆಳೆದಿತ್ತು. ಒಂದು ಕಡೆ ಪ್ರಿಯಾಂಕಾ ಇದ್ದಕ್ಕಿದ್ದ ಹಾಗೆ ನಾಪತ್ತೆ ಆಗ್ತಾಳೆ. ನಾಪತ್ತೆ ಆದ ನಂತರವಾಗಿ ತನ್ನ ಪ್ರಿಯಕರ ಡೇವಿಡ್ ನೊಟ್ಟಿಗೆ ಪತ್ತೆ ಆದ ಮೇಲೆ ಒಂದು ಕಡೆ ಈಗ ಪ್ರಿಯಾಂಕಾ ವಾಪಸ್ ತನ್ನ ಪತಿಯ ಜೊತೆಗೆ ಬಂದು ಸಂಸಾರವನ್ನು ನಡೆಸಿಕೊಳ್ಳೋದಕ್ಕೆ ಒಪ್ಕೊಂಡಿರುವಂತದ್ದು. 1.5 ಗಂಟೆಗಳ ಕಾಲ ಪತಿಯ ಜೊತೆ ಕುಳಿತು ಮಾತನಾಡಿ ಪತಿ ಕೂಡ ಆಕೆಯ ಮನವೊಲಿಸಿರುವಂತದ್ದು. ಒಂದು ಕಡೆ ಮನೆಯಲ್ಲಿ ಮಗು ಇರುವಂತದ್ದು. ಹಾಗೆ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತಿ ರುದ್ರೇಶ್ ಪ್ರಿಯಾಂಕಳ ಮನವೊಲಿಸಿ ವಾಪಸ್ ಮನೆಗೆ ಬಾ, ಆಗಿದ್ದಾಯ್ತು ಅನ್ನೋ ರೀತಿಯಲ್ಲೇ ಈಗ ಕರೆಸ್ಕೊಂಡಿರುವಂತದ್ದು. ಸೊ ಈಗ ಪ್ರಿಯಾಂಕಾ ಒಪ್ಪಿಕೊಂಡಿರುವಂತದ್ದು. ತಾನು ವಾಪಸ್ ಮನೆಗೆ ಬರ್ತೀನಿ, ಗಂಡನ ಜೊತೆ ನಾನು ಸಂಸಾರ ಮಾಡ್ಕೊಂಡು ಹೋಗ್ತೀನಿ ಅಂತ ಪ್ರಿಯಾಂಕಾ ಈಗ ಒಪ್ಪಿಗೆ ನೀಡಿರುವಂತದ್ದು. ಹಾಗಾಗಿ ಈಗ ಪ್ರಿಯಾಂಕಾ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಡೇವಿಡ್ ಅನ್ನ ಬಿಟ್ಟು ತನ್ನ ಪತಿ ರುದ್ರೇಶ್ ಒಟ್ಟಿಗೆ ವಾಸ ಮಾಡೋದಕ್ಕೆ ವಾಪಸ್ ಬರುವಂತಹ ಸೂಚನೆಯನ್ನ ಪ್ರಿಯಾಂಕಾ ಕೊಟ್ಟಿರುವಂತದ್ದು. ಹಾಗಾಗಿ ಹಾಸನದಲ್ಲಿ ಅಂದ್ರೆ ಬೇಲೂರಿನಲ್ಲಿ ಕಣ್ಮರೆಯಾಗಿದ್ದಂತಹ ಪ್ರಿಯಾಂಕಾ ಕೇಸ್ಗೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಡೇವಿಡ್ ನನ್ನ ಬಿಟ್ಟು ತನ್ನ ಪತಿಯ ಜೊತೆ ಹೋಗೋದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿರುವಂತದ್ದು ಪ್ರಿಯಾಂಕಾ.